ಇಲ್ಲ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಒಂದ್ಸಲಿ ನೋಡಿ ದರ್ಶನ ಮಾಡೋಣ ಅಂತ ಅಪೇಕ್ಷೆ ಪಟ್ಟೆ, ಅಷ್ಟೇ, ನನಗೇನು ಹೇಳಕ್ಕಿಲ್ಲ ಅಂತ ಹೇಳಿದ್ರು ಅಂತ. ಹಾಗೆ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಕೂಡ ಸ್ಮರಣೆ ಆಗುತ್ತೆ. ಒಟ್ಟು 3 ಬಾರಿ ನಾನು ಸಂಪರ್ಕ ಮಾಡಿದ್ದಷ್ಟೇ, ಅವ್ರ ಬಾಟ್ನೆ ಕೇಳುವಂತ ಭಾಗ್ಯ ನನಗೆ ಇರಲಿಲ್ಲ ಅಂತಾನೆ. ಒಂದ್ಸಲಿ ಸನ್ಮಾನ್ಯ ಅಮಿತ್ ಶಾ ಅವ್ರ ಜೊತೆಗೆ, ಅಮಿತ್ ಶಾ ಅವ್ರ ಸುತ್ತೂರು ಕ್ಷೇತ್ರದಲ್ಲೇ ಉಳ್ಕೊಳ್ಳೋರು ಇದ್ರು. ಸುತ್ತಮುತ್ತ ನಮ್ದು ರಾಜಕೀಯ ಕಾರ್ಯಕ್ರಮ ಇತ್ತು. ಯಾವುದು ಕ್ಷೇತ್ರ, ಯಾವ ಸುತ್ತಮುತ್ತಲಲ್ಲಿ ಇರ್ತೀವಿ ಅಂತ ಹೇಳಿದ್ಮೇಲೆ ಇಂಥ ಕ್ಷೇತ್ರದ ಹತ್ರ ಇದೆ, ಅಲ್ಲಿ ಕ್ಷೇತ್ರದಲ್ಲಿ ಸಾಧ್ಯ ಇದ್ರೆ ಹೋಗಿ ಉಳ್ಕೊಳ್ಳೋಣ, ಅಲ್ಲೇನು ಮಾಡೋದು ಬೇಡ, ನಮ್ಮ ಚಟುವಟಿಕೆ ಉಳ್ಕೊಳ್ಳೋಣ, ಬೆಳಗ್ಗೆ ದೇವಸ್ಥಾನದ ಪೂಜೆ ಮಾಡೋಣ, ಅಲ್ಲಿಂದ ಹೊರಡೋಣ ಅಂತ. ಅವತ್ತು ರಾತ್ರಿ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಸುತ್ತೂರು ಶ್ರೀಗಳು ನನ್ನ ಹತ್ರ ಹೇಳಿದ್ರು ಒಂದ್ಸಲಿ, ಅನ್ನಕ್ಕೆ ಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ, ಅವರ ಅಮಿತ್ ಶಾ ಅವ್ರನ್ನ ಒಂದು 5 ನಿಮಿಷ ನೋಡಬೇಕು ಅಂತಿದ್ದಾರೆ, ಸಾಧ್ಯ ಇದ್ರೆ ಅವ್ರು ಇರೋ ಜಾಗಕ್ಕೆ ಹೋಗೋಣ ಅಂತ. ನಾನು ಅಮಿತ್ ಶಾ ಅವ್ರಿಗೆ ಹೇಳ್ತಾ ಇದ್ದೆ, ಹೋಗಲೇಬೇಕು ಅಂದ್ರೆ ಅವ್ರ ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ, ಹೋಗಲೇಬೇಕಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂತ. ನಾನು ಹೋದ್ರೆ ಅವ್ರು ಏನೋ ಮಾತಾಡ್ತಾರೆ, ಏನೋ ವಿಷಯ ಇದೆ ಅಂತ ಹೇಳಿದ್ರೆ ಹೋದ್ರು, ಕೂತ್ರು ಅಂತಾರೆ. ಇವರು ಅವ್ರ ಎದುರಿಗೆ ಕೂತ್ರು, ಒಮ್ಮೆ ಅವರು ಕೈ ನಮಸ್ಕಾರ ಮಾಡಿದ್ರು, ಇವ್ರು ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು ಅಂತಲ್ಲಿ. ಯಾರು ಏನೂ ಮಾತಾಡ್ತಾ ಇಲ್ಲ. ನನಗೆ ಸ್ವಲ್ಪ ಅಸಹಜ ಆಯ್ತು, ಗುರುಗಳೇ ನೀವು ಭೇಟಿ ಆಗ್ಬೇಕು ಅಂತ ಹೇಳಿದ್ರಿ ಅಂತ ನಾನು ಮೆಲ್ಲಗಿನ ಸ್ವರದಲ್ಲೇ ಹೇಳ್ತೇನೆ. ಅವ್ರು ಹೇಳಿದ್ರು, ಇಲ್ಲ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು, ಒಂದ್ಸಲಿ ನೋಡಿ ದರ್ಶನ ಮಾಡೋಣ ಅಂತ ಅಪೇಕ್ಷೆ ಪಟ್ಟೆ, ಅಷ್ಟೇ, ನನಗೇನು ಹೇಳಕ್ಕಿಲ್ಲ ಅಂತ ಹೇಳಿದ್ರು ಅಂತ. ಯಾರು ದರ್ಶನ ಮಾಡಕ್ಕೆ ಅಂತ ನಾವು ಹೋಗ್ಬೇಕು, ಅವ್ರ ಉಪಯುಕ್ತಿ ಶಬ್ದ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿತ್ತು, ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ ನನಗೆ, ಹಾಗಾಗಿ ಒಂದ್ಸಲಿ ದರ್ಶನ ಮಾಡಬೇಕು ಅಂತಿತ್ತು, ಹತ್ರ ಬರ್ತಾ ಇದಾರಲ್ಲ ಅಂತ ಅಪೇಕ್ಷೆ ವ್ಯಕ್ತಪಡುತ್ತೆ, ಬಂದಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಯಾವ ಲೌಕಿಕ ಸಂಗತಿನೂ ಇಲ್ಲ, ಮಾತಾಡ್ಬೋದಕ್ಕೂ ತುಂಬಾ ಲೌಕಿಕ ಸಂಗತಿಗಳ ಅನುಭವ, ರಾಷ್ಟ್ರೀಯ ಸಂಗತಿಗಳ ಅನುಭವ ಅವ್ರ ಹತ್ರ ಇನ್ಹೆರೆಂಟ್ ಆಗಿ ಸ್ವಾಭಾವಿಕವಾಗಿತ್ತು. ಆದ್ರೆ ಅಷ್ಟೇ ಅಂತ, ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಸಂಕೇತಗಳೇ ಬಹಳ ಸಾಲುತ್ತೆ, ಅದೇನು ಬಹಳ ಒದರಬೇಕು ಅಂತ ಏನಿಲ್ಲ ಅಂತ. ದೊಡ್ಡ ಮಟ್ಟದಲ್ಲಿ ಸಂಕೇತಗಳೇ ಸಾಲುತ್ತೆ ಅಂತಾನೆ. 2ನೇ ಸಲಿ ಅದೇ ತರ ಸುತ್ತೂರು ಕ್ಷೇತ್ರದಲ್ಲೇ ಭೇಟಿ ಆಗಿತ್ತು ಅಂತಲಿ. 3ನೇ ಸಲಿ ಅವ್ರ ಕಡೆಯಿಂದಲೇ ಒಂದ್ಸಲಿ ಹತ್ರ ಇದ್ದಂತ ಭಕ್ತರ ಮುಖಾಂತರ ಫೋನ್ ಬಂತು. ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರಣಕ್ಕೆ ಅವರಿಗೆ ಸರ್ಕಾರ 2 ದಿನಕ್ಕೆ ಮುಂಚೆ ಅವರಿಗೆ ಸರ್ಕಾರ 1 ದಿನಕ್ಕೆ ಮುಂಚೆ ಪದ್ಮ ಪ್ರಶಸ್ತಿ ಘೋಷಣೆ ಮಾಡಿತ್ತು ಅಂತ. 1ನೇ ದಿನಕ್ಕೆ ಮುಂಚೆ ಪದ್ಮ ಪ್ರಶಸ್ತಿ ಘೋಷಣೆ ಮಾಡಿತ್ತು, ಅಥವಾ ಘೋಷಣೆ ಮಾಡಿತ್ತು, ಅಥವಾ ನಾನು ಸ್ವಲ್ಪ ತಪ್ಪು ಇರ್ಬೋದು, ಅವ್ರಿಗೆ ಘೋಷಣೆ ಆಗುತ್ತೆ ಅನ್ನೋ ಸುದ್ದಿ ಹೋಗುತ್ತೆ ಸರ್ಕಾರದಿಂದ, ಸರ್ಕಾರದ ವ್ಯವಸ್ಥೆಯಲ್ಲಿ ನಿಮಗೆ ಅವಾರ್ಡ್ ಸಿಗುತ್ತೆ ಅನ್ನೋ ಸುದ್ದಿ ಹೋಗುತ್ತೆ ಅಂತಲೇ. ಹಾಗೆ ಯಾರ್ದೋ ಭಕ್ತರ ಫೋನ್ ಮಾಡಿದ್ರು ಅಂತಲೇ. ನಾನು ತಿರಸ್ಕಾರ ಮಾಡ್ತಾ ಇಲ್ಲ, ನಾನು ನಿರಾಕರಿಸ್ತಾ ಇದ್ದೀನಿ, ದಯವಿಟ್ಟು ಅದನ್ನು ವಿನಯದಿಂದ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ತಿಳಿಸ್ಬೇಕು, ನಾನೊಬ್ಬ ಸಂತನಾಗಿ ಒಂದು ಪ್ರಶಸ್ತಿ ತಗೊಳ್ಳೋದು ಸೂಕ್ತ ಅಲ್ಲ. ಮತ್ತೆ ಇದನ್ನ ಹೇಳ್ತಾ ಇರ್ಬೇಕಾದ್ರೆ ನನಗೆ ಬಹಳ ಅಪರಾಧಿ ಮನೋಭಾವದಿಂದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾಕಂದ್ರೆ ಸರ್ಕಾರ ದೊಡ್ಡದಿದೆ, ಸರ್ಕಾರ ಗುರುತಿಸಿಕೊಡ್ತಾ ಇದೆ, ಕ್ಷೇತ್ರವನ್ನ ಗುರುತಿಸಿಕೊಡ್ತಾ ಇದೆ. ಆದ್ರೆ ಒಂದು ಸಂತನಾಗಿ ನಾನು ಯಾವುದೇ ಪ್ರಶಸ್ತಿಗಳನ್ನ ಕೊಡಬಾರ್ದು, ನಾನು ತಿರಸ್ಕರಿಸ್ತಾ ಇಲ್ಲ, ನಾನು ನಿರಾಕರಿಸ್ತಾ ಇದ್ದೀನಿ, ನಾನು ಇದನ್ನ ಬಹಳ ನಮ್ರತೆಯಿಂದ ಹೇಳ್ತಾ ಇದ್ದೀನಿ ಅಂತ ಹೇಳಿ ದಯವಿಟ್ಟು ಪ್ರಧಾನಮಂತ್ರಿಗಳಿಗೆ ತಿಳಿಸ್ಬೇಡಿ ಅಂತ ಹೇಳಿದ್ರು ಅಂತಾನೆ. ಹುಡುಕೊಂಡು ಓಡಾಡುವಂತ ನಮ್ಮವರೆಲ್ಲಿ, ನನ್ನಂತವರೆಲ್ಲಿ, ಖ್ಯಾತಿಗೋ ಪ್ರಚಾರಕ್ಕೋ ಪ್ರಶಂಸೆಗೋ ಹುಡುಕೊಂಡು ಹೋಗುವಂತ ನಮ್ಮವರಲ್ಲಿ, ಹುಡುಕೊಂಡು ಬಂದಿದ್ದನ್ನು ಬೇಡ ಅನ್ನುವಂಥ ಸಂತರೆಲ್ಲಿ ಅನ್ನೋದನ್ನು ಒಂದ್ಸಲಿ ಆಲೋಚನೆ ಮಾಡಿ, ಆಗ ನಮಗೆ ಅವ್ರು ಏನು ಮತ್ತು ಉಳಿದವ್ರು ಏನು ವ್ಯತ್ಯಾಸ ಅನ್ನೋದು ತುಂಬಾ ಸಲ ಅರಿವಾಗುತ್ತೆ. ಆ ವ್ಯತ್ಯಾಸದ ಬಗ್ಗೆ ಮಾತಾಡಬೇಕು ಅಂತೇನಿಲ್ಲ, ಆದ್ರೆ ಇದು ಏನು ಅಂತ ಅರಿವು ಮಾಡ್ಕೊಂಡ್ರೆ ಒಂದ್ಸಲಿ ಸಾಕು ನಮಗೆ. ಮತ್ತು ಒಂದ್ಸಲಿ ಸಂಪರ್ಕ ಬೇರೆಯವ್ರ ಮುಖಾಂತರ ಮಾಡ್ತಾರೆ. 3 ಪುಸ್ತಕ ಬರೆದು, 3 ಪುಸ್ತಕ, ಪತಂಜಲಿ ಸೂತ್ರ, ಶಿವಸೂತ್ರ ಮತ್ತು ಮತ್ತೊಂದು ಪುಸ್ತಕ ಪೂರ್ತಿ ಆಗಿದೆ, ಮುದ್ರಣಕ್ಕೂ ತಯಾರಾಗಿದೆ, ಮುದ್ರಣದ ಫಸ್ಟ್ ಕಾಪಿ ಕೂಡ ಆಗಿದೆ. ನಂಗೆ ಎಲ್ಲಾದ್ರೂ ಈ ಭಾಗದಲ್ಲಿ ಪ್ರಧಾನಮಂತ್ರಿಗಳು ಬಂದ್ರೆ ಅವ್ರು ಖಾಸಗಿಯಾಗಿ ಇದನ್ನ ಬಿಡುಗಡೆ ಮಾಡಿದ್ರು ಸಾಕು, ಏನೋ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಬೇಕು ಅಂತೇನಿಲ್ಲ. ನನಗೆ ಕೇಳೋಣ, ಸ್ವಾಮೀಜಿಗಳೇ, ಪ್ರಧಾನಮಂತ್ರಿಗಳೇ ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ನಿಮ್ಮಂಥವ್ರಿಗೆ ಯಾಕೆ ಅನ್ನಿಸ್ತಾ ಇದೆ ಅಂತ ನಾನು ಕೇಳ್ಬಿಟ್ಟೆ. ನಾನು ಒಂದ್ಸಲಿ ಸ್ವಲ್ಪ ಉದ್ದಟತನವೇ. ಅದಕ್ಕೆ ಅವ್ರು ಹೇಳಿದ್ದು, ನಾನು ಏನು ಪುಸ್ತಕ ಬರೆದಿದ್ದೀನೋ ನಾನು ದೂರದಿಂದ ನೋಡಿದಾಗ ಅದಕ್ಕೆ ಅನುಗುಣವಾಗಿ ಬದುಕ್ತಾ ಇದ್ದಾರೆ ಒಬ್ರು ಅಂತ. ಯಾವುದೇ ರಾಜಕೀಯ ಪ್ರಜ್ಞೆಯಿಂದ ಹೇಳಿದ್ದಲ್ಲ ಅವರು, ಯಾವುದೇ ರಾಜಕೀಯದ ಕಾರಣಕ್ಕೂ ಹೇಳಿದ್ದಲ್ಲ ಅವರು. ನಾನು ಪತಂಜಲಿ ಯೋಗ ಸೂತ್ರ ಏನು ಬರೆದಿದ್ದೀನಿ, ಆ ತರ ಸಮಾಜದ ಮಧ್ಯದಲ್ಲಿ ಇಟ್ಕೊಂಡು ಅವ್ರು ಹೇಳಿದ್, ನನಗೆ ಸುಲಭ, ನಾನು ಆಶ್ರಮದಲ್ಲಿದ್ದೀನಿ, ಆದ್ರೆ ಸಮಾಜದ ಮಧ್ಯದಲ್ಲಿ ಇಟ್ಕೊಂಡು ಒಬ್ರು ಯೋಗಿ ತರ ಬದುಕ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಇದಾರಲ್ಲ, ನಾನೊಂದು 8 ವರ್ಷದಿಂದ ನೋಡ್ತಾ ಇದ್ದೀನಿ. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ ಈ ಪುಸ್ತಕ ಅವ್ರು ಬಿಡುಗಡೆ ಮಾಡಿದ್ರೆ ಒಳ್ಳೇದು ಅಂತ. ಮತ್ತೆ ಸುತ್ತೂರು ಕ್ಷೇತ್ರದಲ್ಲಿ ಆ ಪುಸ್ತಕವನ್ನು ಪ್ರಧಾನಮಂತ್ರಿಗಳ ಕಾರ್ಯಕ್ರಮಕ್ಕೆ ಬಂದಾಗ ಬಿಡುಗಡೆ ಮಾಡಿದ್ರು ಅಂತಲೇ. ಆದ್ರೆ ಬಿಡುಗಡೆ ಮಾಡಬೇಕಾದ್ರೆ ಅವ್ರಿಗೆ ಖಾಸಗಿಯಾಗಿ ಬಿಡುಗಡೆ ಮಾಡಿದ್ರೆ ಸಾಕು, ಯಾಕಂದ್ರೆ ಇದ್ರ ಬಿಡುಗಡೆಗೆ ವ್ಯಕ್ತಿ ಸೂಕ್ತ ಅಂತ ಅನ್ನಿಸ್ತಾ ಇದೆ ನನಗೆ. ಏನೋ ಪ್ರಸಿದ್ಧಿಗಲ್ಲ, ಪ್ರಖ್ಯಾತಿಗಲ್ಲ, ಖ್ಯಾತಿಗಲ್ಲ, ಅದರ ವ್ಯಕ್ತಿ ಸೂಕ್ತ ಅಂತ ಅನ್ನಿಸ್ತಾ ಇದೆ. ಹೀಗೆ ಒಬ್ಬ ಅತ್ಯಂತ ಅಧ್ಯಾತ್ಮ ಜೀವಿ ಆಗಿರ್ಬೇಕಾದ್ರೆ ಅತ್ಯಂತ ಶ್ರೇಷ್ಠ ಗುಣಗ್ರಾಹಿ ಕೂಡ ಆಗಿದ್ರು ಅವರು.
ಇವತ್ತು ಅವರು ಶಿವೈಕ್ಯರಾಗಿದ್ದಾರೆ. ಆದರೆ ಪೂಜ್ಯ ಸ್ವಾಮಿಗಳು ಹೇಳಿದಾಗೆ ಅವ್ರು ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನುವಂಥ ಯಾವ ಅನುಭವನೂ ನಮಗೇನು ಬರೋದಿಲ್ಲ. ಅಂತಲ್ಲಿ ಆಶ್ರಮಕ್ಕೆ, ಶಿವಯೋಗಾಶ್ರಮಕ್ಕೆ ಹೋದಾಗ ಆಗ್ಬೋದು, ಅಥವಾ ಈ ಪರಿಸರದಲ್ಲಿ ಇದ್ದಾಗ ಆಗ್ಬೋದು, ಅಥವಾ ಅವ್ರ ಹೆಸರು ಕೇಳಿದಾಗ ಆಗ್ಬೋದು, ಹೀಗೂ ಒಬ್ಬರಿದ್ದರು ನಮ್ಮ ನಡುವೆ ಅಂತಕ್ಕಂಥದ್ದು ನಮಗೊಂದು ಹೆಮ್ಮೆಯ, ನಮಗೊಂದು ಪೂಜ್ಯತೆಯ ಭಾವನೆಯನ್ನು ಇವತ್ತು ನಮ್ಮ ಹೃದಯದಲ್ಲಿ ಮೂಡಿಸುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚೇತನ ಅದು.